ಹಾಯ್ ಹಲೋ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರ ಮಾಲಿಕೆಗಳನ್ನು ಈ ಒಂದು ವಿಷಯದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ತರಗತಿಯಲ್ಲಿ ಮೊದಲಿಗೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಜ್ಞಾನ. ವಿಷಯಗಳ ಗ್ರಹಣ, ತಿಳುವಳಿಕೆ, ಬುದ್ಧಿಶಕ್ತಿ ಇವುಗಳನ್ನೆಲ್ಲ ಒಳಗೊಂಡ ಮನಸ್ಸು ಮಾಡುವ ಪ್ರಕ್ರಿಯೆಯೇ ಜ್ಞಾನ ಎಂಬ ಅರ್ಥವನ್ನು ಕೊಡಲಾಗಿದೆ. ಇನ್ನು ವಿಜ್ಞಾನ ಜ್ಞಾನದ ಪ್ರಮುಖವಾದ ಅಥವಾ ಕ್ರಮಬದ್ಧವಾದ ಅಧ್ಯಯನವೇ ವಿಜ್ಞಾನ. ಅಂದರೆ ಜ್ಞಾನವನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥ ವಿಧಾನವೇ ವಿಜ್ಞಾನ ಅಂತ ಹೇಳ್ತಿದ್ದಾರೆ. ಇದು ವಿಜ್ಞಾನ 2 ಶಾಖೆಗಳನ್ನು ಹೊಂದಿದೆ. ಒಂದು ನೈಸರ್ಗಿಕ ವಿಜ್ಞಾನ, ಇನ್ನೊಂದು ಸಮಾಜ ವಿಜ್ಞಾನ ಅಂತಂದೇಳ್ಬಿಟ್ಟು ಗುರುತಿಸಲಾಗಿದೆ. ಅದರಲ್ಲಿ ನಾವು ಸಮಾಜ ವಿಜ್ಞಾನದ ವಿಷಯದ ವಿದ್ಯಾರ್ಥಿಗಳಾಗಿ ಸಮಾಜ ವಿಜ್ಞಾನ ಅಂದ್ರೇನು ಅನ್ನೋದನ್ನು ನೋಡೋಣ. ಸಾಮಾಜಿಕ ಪರಿಸರಕ್ಕಾಗಿ ಸಾಮಾಜಿಕ ಪರಿಸರದ ಮೂಲಕ ಸಾಮಾಜಿಕ ಪರಿಸರದ ಅಧ್ಯಯನವೇ ಸಮಾಜ ವಿಜ್ಞಾನ. ನೋಡ್ರಿ, ಬಹಳ ಸರಳವಾಗಿದೆ. ಸಾಮಾಜಿಕ ಪರಿಸರಕ್ಕಾಗಿ ಸಾಮಾಜಿಕ ಪರಿಸರದ ಮೂಲಕ ಸಾಮಾಜಿಕ ಪರಿಸರದ ಅಧ್ಯಯನವೇ ಸಮಾಜ ವಿಜ್ಞಾನ ಅಂತಂದಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಸಮಾಜ ವಿಜ್ಞಾನದ ಶಾಖೆಗಳು, ಅವುಗಳು ಮತ್ತು ಪಿತಾಮಹರು. ಸಮಾಜ ವಿಜ್ಞಾನದಲ್ಲಿ ಹಲವಾರು ಶಾಖೆಗಳು ಬರ್ತವೆ. ಅವುಗಳ ಪಿತಾಮಹರು ಯಾರು, ಅದನ್ನು ಮೊದಲಿಗೆ ಅಧ್ಯಯನ ಮಾಡಿದವರು ಯಾರು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಇತಿಹಾಸ, ನಮಗೆಲ್ಲ ಗೊತ್ತಿರುವಂತೆ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಅವರು ಅಂತಂದು. ಇನ್ನು ಪೌರನೀತಿ ಬರುತ್ತೆ. ಪೌರನೀತಿಯಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಪೌರನೀತಿಯ ಪಿತಾಮಹ. ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಕೇವಲ ರಾಜ್ಯಶಾಸ್ತ್ರ ಅಲ್ಲ, ಸಾಕಷ್ಟು ವಿಷಯಗಳ ಪಿತಾಮಹ ಕೂಡ ಹೌದು. ಇನ್ನು ಭೂಗೋಳಶಾಸ್ತ್ರ ಎರಿಟೋಸ್ತನೀಸ್ ಭೂಗೋಳಶಾಸ್ತ್ರದ ಪಿತಾಮಹ. ಇನ್ನು ಸಮಾಜಶಾಸ್ತ್ರ ಆಗಸ್ಟ್ ಕಾಮ್ಟೆ ಅವರು. ಅರ್ಥಶಾಸ್ತ್ರ ಆಡಮ್ ಸ್ಮಿತ್. ವ್ಯವಹಾರ ಅಧ್ಯಯನ ಅವರಿಗೆ ಪರ್ಟಿಕ್ಯುಲರ್ ಯಾರೂ ಇಲ್ಲ ಅದರದ್ದು. ಹೀಗೆ ಹಲವಾರು ಶಾಖೆಗಳು, ನಾವು ಇತಿಹಾಸದ ಶಾಖೆಗಳನ್ನು ಇಲ್ಲಿ ಕಾಣ್ಬೋದಾಗಿದೆ ಅಂತಂದು. ಹಾಗಾದರೆ ಮೊದಲಿಗೆ ಇತಿಹಾಸ ಅಂದ್ರೇನು ಇದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಗತಕಾಲದಲ್ಲಿ ಗತಿಸಿ ಹೋದ ಘಟನೆಗಳ ಕ್ರಮಬದ್ಧ ಅಧ್ಯಯನವೇ ಇತಿಹಾಸ ಅಂತ. ನೋಡ್ರಿ, ಭಾಳ ಸರಳವಾಗಿದೆ ಮತ್ತು ಅರ್ಥನ ಮಾಡ್ಕೋಬೋದು. ಗತಕಾಲ ಅಂದರೆ ಇಂದಿನ ಕಾಲದಲ್ಲಿ, ಈ ಹಿಂದೆ ಗತಿಸಿದ ಅಂದರೆ ನಡೆದು ಹೋದ ಘಟನೆಗಳನ್ನು ನಾವು ಇಂದು ಕುಂತ್ಕೊಂಡು ಕ್ರಮಬದ್ಧವಾಗಿ ವಿಶ್ಲೇಷಣೆ ಮಾಡೋದು, ಆ ದಾಖಲೆಗಳನ್ನು ಇಟ್ಟುಕೊಳ್ಳೋದು ಅಥವಾ ಅಧ್ಯಯನ ಮಾಡೋದೇ ಇತಿಹಾಸ ಅಂತಂದೇಳ್ಬಿಟ್ಟು ನಾವಿಲ್ಲಿ ಕರಿಬೋದು ಅಂತಂದು. ಇದು ಡೆಫಿನಿಷನ್ ಪ್ರಕಾರ ಆಗುತ್ತೆ. ಇನ್ನು ಶಬ್ದ ಸಹ ಅರ್ಥ ಸಂಸ್ಕೃತದಲ್ಲಿ ಬೇರೆನೇ ಆಗುತ್ತೆ, ಅದನ್ನು ಮುಂದೆ ಬರುತ್ತೆ, ಹೇಳ್ತೀನಿ ನಾನು. ಇನ್ನು ಪೌರನೀತಿ ಅಂದ್ರೇನು, ಈಗ ಒಂದೊಂದಕ್ಕೆ ಡೆಫಿನಿಷನ್ಸನ್ನು ನೋಡ್ಕೊತ ಹೋಗೋಣ ಅಂತಂದು. ಮಾನವನ ಅಂತರ್ಗತ ಶಕ್ತಿಗಳ, ಅವನ ಕಾರ್ಯಗಳ ಒಟ್ಟು ಲಾಭವು ತನ್ನ ಸಹಚರರಿಗೆ ದೊರಕುವಂತೆ ಮಾಡುವ ಪೌರನ ಹಕ್ಕು ಕರ್ತವ್ಯಗಳ ಕುರಿತು ಕ್ರಮಬದ್ಧ ಅಧ್ಯಯನವಾಗಿದೆ. ನೋಡ್ರಿ, ಭಾಳ ಸರಳ ಇದೆ. ಮಾನವನ ಅಂತರ್ಗತ ಶಕ್ತಿಗಳು ಏನೇನಿದ್ದಾವೆ ಅವನ ಕಾರ್ಯಗಳ ಒಟ್ಟು ಲಾಭ ತನ್ನ ಸಹಚರರ ದೊರಕುವಂತೆ ಮಾಡುವುದು ಪೌರನ ಹಕ್ಕು ಕರ್ತವ್ಯಗಳ ಕುರಿತು ಕ್ರಮಬದ್ಧ ಅಧ್ಯಯನ ಅಂತಂದೇಳ್ಬಿಟ್ಟು ಇದನ್ನೇ ಪೌರನೀತಿ ಅಂತಂದೇಳ್ಬಿಟ್ಟು ಕರೆಸ್ತೀವಿ. ಸಿವಿಕ್ಸ್ ಅಂತಂದು ಇಂಗ್ಲೀಷ್ನಲ್ಲಿ ಕರಿತೀವಿ. ಇನ್ನು ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ಮಾನವನ ರಾಜಕೀಯ ಚಟುವಟಿಕೆಗಳು ಮತ್ತು ರಾಜ್ಯದ ರೂಪುರೇಷೆಗಳ ಸಂಬಂಧಿಸಿದ ಕ್ರಮಬದ್ಧ ಅಧ್ಯಯನವೇ ರಾಜ್ಯಶಾಸ್ತ್ರ. ನೋಡ್ರಿ, ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡೋದು ಅಷ್ಟೇ ಅಲ್ಲ, ಆ ರಾಜ್ಯದ ರೂಪುರೇಷೆಗಳು, ಆ ರಾಜ್ಯದ ಉಗಮ, ಬೆಳವಣಿಗೆ, ಏರುಪೇರುಗಳು ಇವನ್ನೆಲ್ಲ ಸಂಬಂಧಿಸಿದ ಕ್ರಮಬದ್ಧ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತಂದೇಳ್ಬಿಟ್ಟು ಇಲ್ಲಿ ನಾವು ತಿಳ್ಕೊಬಹುದಾಗಿದೆ ಅಂತಂದು. ಇನ್ನು ಭೂಗೋಳಶಾಸ್ತ್ರ, ಮೇಲ್ಮೈ ಲಕ್ಷಣಗಳು, ಭೂಮಿಯ ಮೇಲಿನ ಮಾನವನ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನ. ನೋಡ್ರಿ, ಭೂಮಿಯ ಮೇಲ್ಮೈ ಲಕ್ಷಣಗಳನ್ನು ಹಾಗೂ ಭೂಮಿಯ ಮೇಲಿನ ಮಾನವನ ಚಟುವಟಿಕೆಗಳು, ಏನೇನು ಮಾನವ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾನೆ, ಗಣಿಗಾರಿಕೆ ಇರ್ಬೋದು, ಪ್ರಕೃತಿಯ ನಾಶ ಇರ್ಬೋದು, ಬೆಳವಣಿಗೆ ಇರ್ಬೋದು, ಏನೇನು ಕೆಲಸ ಕಾರ್ಯಗಳನ್ನು ಮಾನವನ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೋ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದೇ ಭೂಗೋಳಶಾಸ್ತ್ರ ಅಂತಂದೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಅಂತಂದು.
ಇನ್ನು ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಮಾನವನ ಯೋಗಕ್ಷೇಮ, ಭೌತಿಕ ಸುಖ, ಅವನ ಆರ್ಥಿಕ ಚಟುವಟಿಕೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತಂದಿಲ್ಲಿ ನಾವು ತಿಳ್ಕೊ. ಇನ್ನು ಅರ್ಥಶಾಸ್ತ್ರ ಆಯಿತು. ನಂತರ ಸಮಾಜಶಾಸ್ತ್ರ ವಿಷಯವನ್ನು ನೋಡೋಣ. ಮಾನವನ ಸಾಮಾಜಿಕ ಚಟುವಟಿಕೆಗಳು, ಸಾಮಾಜಿಕ ಸಮಸ್ಯೆಗಳ ಕುರಿತು ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ. ನೋಡ್ರಿ, ಮಾನವನ ಸಾಮಾಜಿಕ ಚಟುವಟಿಕೆಗಳನ್ನು ಹಾಗೂ ಸಾಮಾಜಿಕ ಸಮಸ್ಯೆಗಳ ಕುರಿತು ಅವನ ವೈಜ್ಞಾನಿಕ ಅಧ್ಯಯನ ನಡೆಸುವುದಂಥದ್ದೇ ಸಮಾಜಶಾಸ್ತ್ರ. ಇದರ ಒಂದು ಸಮಾಜಶಾಸ್ತ್ರದ ಒಂದು ಪ್ರಮುಖ ಡೆಫಿನಿಷನ್. ಇನ್ನು ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡಿ ಅಂತಂದೇಳ್ಬಿಟ್ಟು ನಾವು ಇಂಗ್ಲೀಷಲ್ಲಿ ಕರಿತೀವಿ. ವ್ಯವಹಾರ ಅಧ್ಯಯನ ಮಾನವನ ದಿನನಿತ್ಯದ ವ್ಯಾವಹಾರಿಕ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುತ್ತದೆ. ನೋಡ್ರಿ, ಏನೇನು ಆರ್ಥಿಕ ಚಟುವಟಿಕೆಗಳನ್ನು ವ್ಯಾವಹಾರಿಕವಾಗಿ ನಡೆಸ್ತಾನೆ ಅವನ್ನು ಕ್ರಮಬದ್ಧವಾಗಿ ಅಧ್ಯಯನ ನಡೆಸುತ್ತೆ ಅಂತಂದು. ಇದು ಇಲ್ಲಿವರೆಗೂ ಇತಿಹಾಸದ ಅಥವಾ ಸಮಾಜ ವಿಜ್ಞಾನದ ಪ್ರಮುಖ ಶಾಖೆಯ ಪ್ರಮುಖ ಅಂಶಗಳ ಇಲ್ಲಿ ಅವುಗಳ ಡೆಫಿನಿಷನ್ಸ್, ವ್ಯಾಖ್ಯಾನ ಸಹ ಅರ್ಥವನ್ನು ಅಧ್ಯಯನ ಮಾಡಿದ್ವಿ. ನಂತರ ಭಾರತ ದೇಶದ ಪ್ರಮುಖ ಐತಿಹಾಸಿಕ ಘಟನೆಗಳು, ಇವನ್ನ ಸ್ವಲ್ಪ ನಾವು ನೋಡಲೇಬೇಕು. ಸಿಂಧೂ ಬಯಲಿನ ನಾಗರಿಕತೆ ಸಾಮಾನ್ಯ ಶಕ ಪೂರ್ವ 3300ರಿಂದ 1700ರವರೆಗೆ ಇತ್ತು ಅನ್ನೋದು ಕುರುಹುಗಳು ನಮಗೆ ಸಿಕ್ಕಿವೆ, ಕಂಡು ಬಂದಿವೆ. ಇನ್ನು ವೇದ ಕಾಲ ಸಾಮಾನ್ಯ ಶಕ ಪೂರ್ವ 1500ರಿಂದ 1100ರವರೆಗೆ ನಾವು ಕಂಡು ಬಂದಿವೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸಾಮಾನ್ಯ ಶಕ ಪೂರ್ವ 322ರಿಂದ ಅದು ಇದ್ದಿದ್ದು ಎಲ್ಲಿವರೆಗಪ್ಪ ಅಂದರೆ 187ರವರೆಗೆ ಅದು ಇತ್ತು ಅನ್ನೋದು. ಇನ್ನು ಶಕ ವರ್ಷ ಯಾವಾಗಿತ್ತು? ಸಾಮಾನ್ಯ ಶಕ 78ರಲ್ಲಿ ಇತ್ತು ಅಂತಂದು. ಇನ್ನು ಭಾರತಕ್ಕೆ ವಾಸ್ಕೋಡಿಗಾಮ ಯಾವಾಗ ಬಂದ? ಅದರಲ್ಲೂ ಮುಖ್ಯವಾಗಿ ಕೇರಳದ ಕಲ್ಲಿಕೋಟೆಯನ್ನು ತಲುಪಿದ ಅಂತ ಹೇಳ್ತೀವಿ, ಸಾಮಾನ್ಯ ಶಕ 1498ರಲ್ಲಿ. ಇನ್ನು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಆಗಿದ್ದು ಗೊತ್ತೇ ಇರುತ್ತೆ ಆಲ್ಮೋಸ್ಟು, ಆದರೂ ಕೂಡ ಒಮ್ಮೆ ಎಲ್ಲರೂ ಅದನ್ನು ಮನದಲ್ಲಿ ಇಟ್ಕೊಳ್ರಿ. ಸಾಮಾನ್ಯ ಶಕ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದಲ್ಲಿ ಸ್ಥಾಪನೆ ಆಯಿತು ಅಂತಂದು. ಇನ್ನು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ, ಪೋರ್ಚುಗಲ್ ಈಸ್ಟ್ ಇಂಡಿಯಾ ಕಂಪ್ನಿ, ಅವೆಲ್ಲವನ್ನು ಸ್ವಲ್ಪ ಇಸ್ವಿಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ ಒಂದು ಲೆಸನ್ನಲ್ಲಿ ಬರುವಂಥ ವಿಷಯಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನು ಫ್ಲಾಸಿ ಕದನ ಸಾಮಾನ್ಯ ಶಕ 1757ರಲ್ಲಿ ನಡೀತು. ಇನ್ನು ಬಕ್ಸಾರ್ ಕದನ 1764ರಲ್ಲಿ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದು ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ, ಅದು 1857ರಲ್ಲಿ ನಡೀತು. ಒಂದು ವೇಳೆ ಈ ಸ್ವತಂತ್ರ ಹೋರಾಟ ಏನಾದರೂ ಯಶಸ್ವಿಗೊಂಡಿದ್ರೆ ಭಾರತ ಸ್ವತಂತ್ರಗೊಂಡು ಹತ್ರ 200 ವರ್ಷ ಆಕಿತ್ತು, ಹೆಮ್ಮೆ ಪಡ್ಬೋದಿತ್ತು. ಇರಲಿ, ಇದು 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಇನ್ನು ಖಿಲಾಫತ್ ಚಳವಳಿ ಅಥವಾ ಅಸಹಕಾರ ಚಳವಳಿ ಅಂತ ಕರಿತೀವಿ, ಅದು 1920ರಲ್ಲಿ ನಡೀತು. ಇನ್ನು ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ, ಗಾಂಧೀಜಿಯವರ ನೇತೃತ್ವದಲ್ಲಿ ಆರಂಭಗೊಂಡಂಥ ಚಳವಳಿ 1942ರಲ್ಲಿ ಪ್ರಾರಂಭ ಆಯಿತು. ಭಾರತ ದೇಶದ ಸ್ವಾತಂತ್ರ್ಯ 1947ರಲ್ಲಿ ಆಗಸ್ಟ್ 15ರಂದು ನಾವೆಲ್ಲ ಗೊತ್ತೇ ಇರುವಂಥ ಇದು ಪ್ರಮುಖ ದಿನಾಂಕ ಅಂತ ಹೇಳ್ಬೋದು. ಇನ್ನು ಭಾರತ ದೇಶದ ನೂತನ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26. ಇನ್ನು ಭಾರತ ಚೀನಾ ಯುದ್ಧ ನಡೆದದ್ದು 1962ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಗುತ್ತೆ. ಇನ್ನು ಪಾಕ್ ಯುದ್ಧ 1965ರಲ್ಲಿ ಆಗುತ್ತೆ. ಕಾರ್ಗಿಲ್ ವಿಜಯ ಅಥವಾ ಕಾರ್ಗಿಲ್ ಕದನ 1919ರಲ್ಲಿ ನಡೆಯುತ್ತೆ ಅಂತಂದು. ಇನ್ನು ಇಲ್ಲಿವರೆಗೆ ಈ ಒಂದು ತರಗತಿಯನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ಕ್ಲಾಸಲ್ಲಿ ಏನೇನು ಒಂದೊಂದೇ ಪಾಠಗಳನ್ನು ಇತಿಹಾಸ ಪರಿಚಯವನ್ನು ಹೇಳೋಣ, ನಮ್ಮ ಕರ್ನಾಟಕ ಅದರ ಬಗ್ಗೆ ತಿಳ್ಕೊಳ್ಳೋಣ, ಆರಂಭಿಕ ಸಮಾಜ ಹೆಂಗ ರಚನೆ ಆಯಿತು, ಪ್ರಾಚೀನ ನಾಗರಿಕತೆಗಳು ಯಾವ್ಯಾವು, ವೇದ ಕಾಲದ ಸಂಸ್ಕೃತಿ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹೊಸ ಧರ್ಮಗಳ ಉದಯ, ಉತ್ತರ ಭಾರತ ಮತ್ತು ಪ್ರಮುಖ ರಾಜಮನೆತನ, ಇವುಗಳ ಪ್ರಶ್ನೋತ್ತರ ಮಾಲಿಕೆಗಳನ್ನು ನಿಮಗೆ ಹೇಳ್ಕೊತ ಹೋಗ್ತೀನಿ. ಇದು ಇತಿಹಾಸದಲ್ಲಾಯ್ತು. ಇನ್ನು ಪೌರನೀತಿಯಲ್ಲಿ ಪೌರತ್ವ ಎಂದರೇನು, ಪೌರ ಅಂದ್ರೇನು, ಅದನ್ನೆಲ್ಲ, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ, ಇನ್ನು ಭೂಗೋಳದಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು, ಏಷ್ಯಾ ವೈಪರೀತ್ಯಗಳ ಖಂಡ, ಏಷ್ಯಾ ಖಂಡದ ಬಗ್ಗೆ ಇಲ್ಲಿ ನಾವು ತಿಳ್ಕೊಂತ ಹೋಗೋಣ. ಇನ್ನು ನೆಕ್ಸ್ಟ್ ಕ್ಲಾಸಿಂದ ನಾನು ಈ ಒಂದು ಎಲ್ಲ ವಿಷಯಗಳನ್ನು ಒನ್ ಬೈ ಒನ್ ಒಂದೊಂದೇ ವಿಷಯಗಳನ್ನು ಅಥವಾ ಒಂದೊಂದೇ ಅಧ್ಯಯನಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೆಚ್ಚೆಚ್ಚು ಜನರಿಗೆ ಕಳಿಸ್ಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.